ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಇನ್ನೊಂದು ಸ್ಪೆಷಲ್ ಲಾಗು. ಇವತ್ತು ನನ್ನ ದೊಡ್ಡ ಮಗಳ ಬರ್ಡೇ ಇದೆ. ಅವಳ ದಿನಾನ ಸ್ಪೆಷಲಾಗಿ ಮಾಡೋಣ ಅಂತ ಮನೆಯವರೆಲ್ಲರೂ ಸೇರಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬೆಳಗ್ಗೆಯಿಂದಲೇ ಅವಳಿಗೆ ಇಷ್ಟ ಆಗೋ ಥರ ದಿನಾನ ಶುರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅವಳಿಗೆ ಏನೇನು ಇಷ್ಟ ಎಲ್ಲ ತಿಂಡಿ ಮಾಡಿ ಸ್ವೀಟು ಗುಲಾಬ್ ಜಾಮೂನು ಮಾಡಿದ್ವಿ. ಮನೆಯವರೆಲ್ಲರೂ ಸೇರಿ ಅವಳಿಗೆ ಬರ್ಡೇ ವಿಶಸ್ ಹೇಳಿ ದಿನಾನ ಶುರು ಮಾಡಿದ್ವಿ. ಅವಳಿಗೆ ಗೊತ್ತಾಗದೇ ಇರೋಂಗೆ ಸ್ವೀಟ್ ಮಾಡಿಟ್ಟಿದ್ದೆ. ಆ ಸ್ವೀಟ್ ಕೊಡೋರ್ಗೂ ಅವಳಿಗೆ ವಿಷಯ ಮಾಡಿರಲಿಲ್ಲ. ಸ್ವೀಟ್ ಕೊಟ್ಟ ಮೇಲೆ ವಿಶಸ್ ತಿಳಿಸಿದ್ವಿ. ಅವಳಿಗೆ ಪೂರಿ ಟಿಫನ್ ಇಷ್ಟ ಆಗುತ್ತೆ ಅಂತ ಪೂರಿ ರೆಡಿ ಮಾಡಿಕೊಂಡು ಪೂರಿ ಚಟ್ನಿ ರೆಡಿ ಮಾಡ್ಕೊತಿದ್ದೀನಿ. ಇಲ್ಲಿ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಚಿಲ್ಲಿ, ಕರಿಬೇವು ಹಾಕಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತೀನಿ. ಇದು ನಮ್ಮ ಕಡೆ ಮಾಡೋ ಪೂರಿ ಚಟ್ನಿ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪುಟಾಣಿ ಹಿಟ್ಟನ್ನ ನೀರು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ, ಅದನ್ನೇ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಪೂರಿ ಚಟ್ನಿ ರೆಡಿ ಆಯಿತು. ಇಲ್ಲಿ ಪೂರಿ ರೆಡಿ ಮಾಡ್ಕೊತಿದ್ದೀನಿ. ರೋಟಿ ಮೇಕರ್ ಇರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಯಿತು ಪೂರಿ ಮಾಡೋಕ್ಕೆ. ಒಂದೇ ಸರಿ 4 ಬಂದುಬಿಡ್ತವೆ. ಹಾಗೆ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಟ್ವು. ಆದರೆ ನಮ್ಮ ಸರ್ಪ್ರೈಸು ಇನ್ನು ಮುಂದೆ ಇತ್ತು. ಹಾಲ್ಗೆ ಹೋಗಿ ಎಲ್ಲ ಬುಕ್ ಮಾಡ್ಕೊಂಡ್ವಿ. ಫಸ್ಟನ್ನೇ ಮಾಡಿದ್ದಿದ್ದೆ ಎಲ್ಲ ಚೆಕ್ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ಡೆಕೋರೇಷನ್ನು ತುಂಬ ಚೆನ್ನಾಗಿ ಮಾಡಿದ್ರು. ಇಲ್ಲಿ ಬೇರೆ ಬೇರೆ ಥರ ಕಪಲ್ ಹಾಲು, ಫ್ಯಾಮಿಲಿ ಹಾಲು, ಫ್ರೆಂಡ್ಸು ಆ ಥರ ಬೇರೆ ಬೇರೆ ಹಾಲಿದೆ. ನಾವು ತೊಗೊಂಡಿದ್ದು ಫ್ಯಾಮಿಲಿ ಹಾಲು. ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಹಾಲು ಅಂದರೆ ಸ್ಪೈಸಸ್ ಇರುತ್ತೆ, ಸ್ವಲ್ಪ ಚೆನ್ನಾಗಿ ಮಾಡಿರ್ತಾರೆ. ತುಂಬ ಇಷ್ಟ ಆಯಿತು. ಹಾಗೆ ಅವಳಿಗೆ ಎಂಟ್ರಿಗೆ ಅವಳಿಗೆ ನಾನು ಕಾರ್ ಮಾಡಿದ್ದೆ. ಅವಳ ತಂಗಿಗೆ ಫಾಗ್ ಮತ್ತು ಕಾರ್ 2 ಎಂಟ್ರಿ ಮಾಡಿಸಿದ್ದೆ. ಫಾಗ್ ಜೊತೆ ಕಾರ್ ಎಂಟ್ರಿ ನೋಡಿದಾಗ ಅವಳ ರಿಯಾಕ್ಷನ್ ತುಂಬ ಕ್ಯೂಟಾಗಿತ್ತು. ಒಳಗಡೆ ನೋಡ್ತಾ ಬಲೂನ್ಸು ಎಲ್ಲ ನೋಡಿ ಅವಳು ಒಂಥರ ಕ್ಯೂಟ್ ಫೀಲ್ ಮಾಡ್ತಿದ್ಲು. ಒಳಗಡೆ ಡೆಕೋರೇಷನ್ ನೋಡಿ ಎಲ್ಲರೂ ತುಂಬ ಖುಷಿಯಾದ್ವಿ. ಅವಳಿಗಿದು ನಿಜವಾದ ಸರ್ಪ್ರೈಸ್ ಆಗಿತ್ತು. ಬ್ಲೈಂಡ್ ಮಾಸ್ಕ್ ತೆಗ್ದೇ ಇರಲಿಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೆ ಪಾಪ. ನಾನು ತೆಗೆದೆ. ಆಮೇಲೆ ಕೇಕ್ ಎಂಟ್ರಿನೂ ಸೂಪರಾಗಿತ್ತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಮಗೆ ಸರ್ಪ್ರೈಸ್ ಆಗೋಯಿತು ಅವಳಿಗಿನ. ಇಲ್ಲಿ ನಾನು ಬಟರ್ ಸ್ಕಾಚ್ ಕೇಕ್ ಹೇಳಿದ್ದೆ, ಅದೇ ಬಂದಿತ್ತು. ಹಾಗೆ ಇಲ್ಲಿ ಕ್ಯಾಮ್ರಾನು ತೊಗೊಂಡೋಗಿದ್ವಿ ಮನೆಯಿಂದನೇ. ಎಲ್ಲರೂ ಅಲ್ಲಿ ಫೋಟೋನ ತೆಗೆಸ್ಕೊಂಡ್ವಿ ಫ್ಯಾಮಿಲಿ ಎಲ್ಲ ಸೇರಿ. ಅವಳಿಗೆ ಇದ್ಯಾವುದು ಗೊತ್ತೇ ಇರಲಿಲ್ಲ, ಪ್ಲ್ಯಾನ್ ಮಾಡಿದ್ದು ಆ ಥರ ಮಾಡಿದ್ವಿ. ಫುಲ್ ಸರ್ಪ್ರೈಸ್ ಆಗ್ಬಿಟ್ಟಿದ್ಲು, ಖುಷಿಯಿಂದ ಇದ್ಲು. ಹಾಗೆ ಎಲ್ಲ ಕೇಕ್ ಕಟ್ ಮಾಡಿದ್ವಿ, ಎಲ್ಲರೂ ಸೇರಿ ವಿಶ್ ಮಾಡಿದ್ವಿ. ಎಲ್ಲರೂ ಸೇರಿ ಬರ್ಡೇ ಸಾಂಗ್ ಹಾಡಿ ಅವಳಿಗೆ ಡೆಡಿಕೇಟ್ ಮಾಡಿದ್ವಿ. ಹಾಗೆ ನಮ್ಮ ಪುಟಾಣಿಗೂ ಆ ಸಾಂಗ್ ಡೆಡಿಕೇಟ್ ಮಾಡಿದ್ವಿ.
ಎಲ್ಲ ಫೋಟೋಸ್ ಎಲ್ಲ ತಕ್ಕೊಂಡು ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಫುಲ್ ಖುಷಿ ಆಗ್ಬಿಟ್ಟಿದ್ಲು. ಹಾಗೆ ನಮ್ಮ ವ್ಲಾಗ್ನ ಥಿಯೇಟ್ರಲ್ಲೇ ನೋಡಿದ್ವಿ, ನೋಡಿ ಮಜಾ ಮಾಡಿದ್ವಿ. ಆಮೇಲೆಲ್ಲ ಸೇರಿ ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಫುಲ್ ಜಾಲಿ ಮೂಡಲ್ಲಿದ್ವಿ. ಫುಲ್ ಖುಷಿಯಾಗ್ಬಿಟ್ಟಿತ್ತು. ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಖುಷಿಯಾಗಿದ್ವಿ. ಅಷ್ಟು ಖುಷಿಲಿ ಎಂಜಾಯ್ ಮಾಡಿದ್ವಿ. ಈ ಥರ ಒಂದು ಮೂಮೆಂಟ್ಸ್ಗಳು ಮೆಮೊರಬಲ್ ಆಗಿ ಇರ್ತವೆ ಲೈಫಲ್ಲಿ. ಅದರಲ್ಲೂ ಈ ಥರ ಯಾರಾದರೂ ನಮ್ಮ ಬರ್ಡೇನ ಈ ಥರ ಸೆಲೆಬ್ರೇಟ್ ಮಾಡಿ ಫುಲ್ಲು ಹ್ಯಾಪಿ ಆಗಿಬಿಡ್ತೀವಿ ನಾವು. ಅದರಲ್ಲೂ ಹೆಣ್ಮಕ್ಳು ಫುಲ್ ಖುಷಿ. ಈ ಥರ ಚಿಕ್ಕ ಒಂದು ಇದರಲ್ಲೇ ಫುಲ್ ಖುಷಿ ಆಗಿಬಿಡ್ತೀವಿ. ಅವಳು ಫುಲ್ ಹ್ಯಾಪಿಯಾಗಿದ್ಲು. ದಿನ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಮತ್ತೆ ಎಲ್ಲ ಲೆಫ್ಟ್ ಆದ್ವಿ. ಫಂಕ್ಷನ್ ಮುಗಿಸಿ ಹೊರಟಾಗ ನಮ್ಮ ಹುಡುಗರು ನಮ್ಮನ್ನು ರೀಚ್ ಮಾಡೋಕ್ಕೆ ಮೆಟ್ಲಲ್ಲಿ ಓಡ್ಕೊಂಡು ಬಂದು ಲಿಫ್ಟ್ ಹತ್ರ ನಿಂತಿದ್ರು ಆಲ್ರೆಡಿ. ಈ ಕ್ಲಿಪ್ ನನಗೆ ಸರ್ಪ್ರೈಸ್ ಆಯಿತು. ಆಮೇಲೆ ಮನೆಗೆ ಬಂದು ಅವಳಿಗೆ ಇಷ್ಟ ಅಂತ ಲೆಮನ್ ಚಿಕನ್ ಮಾಡಿದ್ವಿ. ಇದಾಗಿತ್ತು ಅವಳು ಸ್ಪೆಷಲ್ ಲಾಗು, ಅವಳ ಸ್ಪೆಷಲ್ ಡೇ. ಇದು ನಮಗೆ ಸ್ಪೆಷಲ್ ಲಾಗು. ಇದೇ ಥರ ವೀಡಿಯೋಸ್ ಬರ್ತಾ ಇರ್ತವೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.